ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಅನ್ನೋದು ನಮಗೆ ಇದು ಊಟ, ಕಂಪ್ಲೀಟ್ ಮೇನ್ ಊಟ ನಮಗೆ ಕರ್ನಾಟಕ. ಅದೇ ತಮಿಳು ತೆಲುಗು ಮಿಕ್ಕಿದವ್ರಿಗೆ ಒಂದು ಉಪ್ಪಿನಕಾಯಿ ತರ ಅವ್ರಿಗೆ ತೆಲುಗು ಅವ್ರಿಗೆ ಆಂಧ್ರ ಇಸ್ ಊಟ, ತೆಲಂಗಾಣ ಇಸ್ ಊಟ, ತಮಿಳವ್ರಿಗೆ ತಮಿಳುನಾಡು ಇಸ್ ಊಟ, ಕನ್ನಡದವ್ರಿಗೆ ಕನ್ನಡ ಸಿನಿಮಾದವ್ರಿಗೆ ಕರ್ನಾಟಕ ಒಂದೇ ಊಟ. ನಮ್ದು ಬೇರೆ ಭಾಷೆ ಬೇರೆ ಕಡೆಲ್ಲ ನಾವು ಮಾಡೋ 200 1 ಇಲ್ಲ 2 ಸಿನಿಮಾ ಬೇರೆ ಕಡೆ ಹೋಗುತ್ತೆ. ನಾವೆಲ್ಲೋ ಕನ್ನಡಿಗರು ಕನ್ನಡ ಸಿನಿಮಾ ಕರ್ನಾಟಕನೇ ಮೇನ್. ಇಲ್ಲಿ ನಮಗೆ ಥಿಯೇಟರ್ಗೂ ಶೋ ಕೊಡ್ಲಿಲ್ಲ ಅಂದ್ರೆ ನಾವು ಕನ್ನಡ ಸಿನಿಮಾ ಹೆಂಗೆ ಉದ್ಧಾರ ಆಗತ್ತೆ? ನಾವೆಲ್ಲರೂ ಸೇರ್ಬೇಕು. ನಾವು ಮಾಡ್ತೀವಿ, ನೀವು ಮಾಧ್ಯಮ ಸಪೋರ್ಟ್ ಮಾಡಿ. ಇಲ್ಲಿರೋ ಎಲ್ಲಾ ಮಲ್ಟಿಪ್ಲೆಕ್ಸ್ ಆಗಲಿ ಯಾವುದೇ ಥಿಯೇಟರ್ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಕನ್ನಡ, ಎಸ್ಪೆಷಲಿ ಆನ್ ಎ ಫೆಸ್ಟಿವಲ್ ಡೇ. ಯಾಕಂದ್ರೆ ನಮಗೆ ರಜಾ ಬೇರೆ ಭಾಷೆಯವ್ರು ಬಂದು 120-100 ಶೋ ಹಾಕೊಂಡು ಅವ್ರು ತಗೊಂಡು ಹೋಗ್ತಾ ಇದಾರೆ ಬಿಕಾಸ್ ಆಫ್ ಸ್ಟಾರ್ ಪವರ್. ನಮ್ ಕನ್ನಡಕ್ಕೆ ನಮಗೆ ಸಿಗ್ತಾ ಇಲ್ಲ. ಇವಾಗ ನಿನ್ನೆ ನಾನೇ ಪಿಕ್ಚರ್ ನೋಡ್ಬೇಕು ಅಂದ್ರೆ ನಾವು ನೋಡೋ ಟೈಮ್ಗೆ ದೇರ್ ಇಸ್ ನೋ ಶೋ. ಆಮೇಲೆ ಎಷ್ಟಿದೆ 2 ಶೋ ಕೊಡ್ತಾರೆ ನಮಗೆ. ಅದೇ ತೆಲುಗು ಸಿನಿಮಾ ಒಪಿನಿಯನ್ ಓಕೆ, ಶುಕ್ರವಾರ ರಿಲೀಸ್ ಆಯ್ತು, ದೊಡ್ಡ ಸಿನಿಮಾ, ಇದು ವ್ಯಾಪಾರ ಕಮರ್ಷಿಯಲ್ ಎಲ್ಲರೂ ಒಪ್ಪಂತೀನಿ. ಯಾವಾಗ ಸಿನಿಮಾ ಚೆನ್ನಾಗಿಲ್ಲ, ಒಪಿನಿಯನ್ ಕಮ್ಮಿ ಆಗಿದೆ, ರೇಟ್ಸ್ ಇದು ಶೋ ಬೈ ಶೋ ಕಲೆಕ್ಷನ್ ಕಮ್ಮಿ ಆಗ್ತದೆ, ಇದು ಶೋ ಬೈ ಶೋ ಕಲೆಕ್ಷನ್ ಇಂಪ್ರೂವ್ ಆಗ್ತದೆ ಅಂದಾಗ ದೇ ಆರ್ ಸಪೋಸ್ ಟು ಸಪೋರ್ಟ್ ಕನ್ನಡ ಸಿನಿಮಾ. ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ಅದು ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೂ 2 ಫ್ರೈಡೆ ಒಂದು ಸಿನಿಮಾ, ಭಾನುವಾರ ಒಂದು ಸಿನಿಮಾ, ಮಂಗಳವಾರ ಒಂದು ಸಿನಿಮಾ. ನಮ್ಗೇನಾಗತ್ತೆ, ಶುಕ್ರವಾರ ಒಂದು ಸೆಟ್ ಆಫ್ ಥಿಯೇಟರ್ ಕೊಟ್ಟರು, ಶೋ ಕೊಟ್ಟರು, ಭಾನುವಾರ ಇಲ್ವೇ ಇಲ್ಲ. ಮಾರ್ನಿಂಗ್ ಶೋ ಮ್ಯಾಟ್ನಿ ಇದು ಸಣ್ಣ ನೋಡಿದೆ, ಈವ್ನಿಂಗ್ ಶೋ ನೈಟ್ ಶೋ ತೆಗೆದ್ಬಿಟ್ರು ತೆಲುಗು ಸಿನಿಮಾಕ್ಕೆ. ಅದು ಏನೋ ಮ್ಯಾಟ್ನಿ ಚೆನ್ನಾಗಿದೆ, ಮ್ಯಾಟ್ನಿ ವೆನ್ ಇಟ್ ಇಸ್ ಮೋರ್ ದೆನ್ 70%, ಯು ಕಾಂಟ್ ರಿಮೂವ್ ದ ಶೋ. ಬಟ್ ಇಲ್ಲಿ ಯಾರು ಹೇಳೋರಿಲ್ಲ, ಬಿಕಮ್ ಲೈಕ್ ಎವ್ರಿಬಡಿ ಕ್ಯಾನ್ ಡೂ. ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸಕ್ಸಸ್ ಬಂದಾಗ ಈ ತರ ಆಗೋಯ್ತು ಅಂದ್ರೆ ನಮಗೆ ತುಂಬಾ ನೋವಾಗುತ್ತೆ, ಎಸ್ಪೆಷಲಿ ಫಾರ್ ಪ್ರೊಡ್ಯೂಸರ್ಸ್. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಸಕ್ಸಸ್ ಬಂದ್ರೆ ದುಡ್ಡು ನಾವು ತಗೊಂಡೋಗ್ತೀವಿ, ಎಕ್ಸಿಬಿಟರ್ಸ್ ದುಡ್ಡು ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ದುಡ್ಡು ಮಾಡ್ತಾರೆ. ಅದೇ ಸಿನಿಮಾ ಡಬ್ಬ ಆದ್ರೆ ಪ್ರೊಡ್ಯೂಸರ್ ಒಬ್ಬರೇ ಮನೆ ಮಠ ಮಾರೋದು, ಸೂಸೈಡ್ ಮಾಡ್ಕೊಳ್ಳೋದು ಪ್ರೊಡ್ಯೂಸರೇ, ನೋಬಡಿ ಎಲ್ಸ್. ಇಲ್ಲಿ ತನಕ ನೀವು ಹಿಸ್ಟ್ರಿ ನೋಡ್ರಿ, ಎಲ್ಲ ಸಾಕ ಎಂತ ದೊಡ್ಡ ದೊಡ್ಡ ಗ್ರೇಟೆಸ್ಟ್ ಪ್ರೊಡ್ಯೂಸರ್ ಲೈಕ್ ಜಿವಿ in the end had to lose money because his loss was borne only by producer. ನಿರ್ಮಾಪಕರಿಗೆ ಲಾಸ್ಟ್ ಬೀಳೋದು, ಫಸ್ಟ್ ಲಾಸ್ ಅವ್ರಿಗೆ ಪ್ರೊಡ್ಯೂಸರ್. ಅದೇ ಪ್ರಾಫಿಟ್ ಬಂದರೆ ಎಕ್ಸಿಬಿಟರ್ಸ್ಗೆ ಅವ್ರ ದುಡ್ಡು ಹೋಗುತ್ತೆ, ಡಿಸ್ಟ್ರಿಬ್ಯೂಟರ್ಗೆ ಅವ್ರ ಕಮಿಷನ್ ಹೋಗುತ್ತೆ, ಯಾರ್ಯಾರು ಏನೇನು ಮಾಡ್ತಾರೆ ಅವ್ರಿಗೆಲ್ಲ ಹೋಗಿ ಲಾಸ್ಟ್ ಅಲ್ಲಿ ಬರೋದೇ ಪ್ರಾಫಿಟ್ ಪ್ರೊಡ್ಯೂಸರ್ಗೆ. ಫಸ್ಟ್ ದುಡ್ಡು ನಾವು ಹಾಕ್ತೀವಿ, ಲಾಸ್ಟ್ ದುಡ್ಡು ತೊಗೊಳೋರು ನಾವು. ಸೊ ನಮಗೆ ಸಕ್ಸಸ್ ಗುರು ಹೇಳ್ದಂಗೆ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಸಕ್ಸಸ್. ದ ಸಕ್ಸಸ್ ಪರ್ಸೆಂಟೇಜ್ ಇರೋದು 5%, 10%. ಸೊ 200 ಸಿನಿಮಾದಲ್ಲಿ ಆ 10% ಪ್ರಾಫಿಟ್ ಅಲ್ಲಿ ನಾವು ಬರ್ಬೇಕು ಆ ಪ್ರೊಡ್ಯೂಸರ್. ಸೊ ನೋ ಪ್ರೊಡ್ಯೂಸರ್ ಕಂಟಿನ್ಯೂಸ್ ಎಲ್ಲ ವರ್ಷ ಸಕ್ಸಸ್ ಕೊಡಲ್ಲ. ನಮ್ದೆಲ್ಲ ಹಿಂಗೆ ಆಸಿಲೇಷನ್. ಸೊ ಈ ತರ ಒಂದು ಯಾವ್ದಾರ ಒಂದು ಒಳ್ಳೆ ಸಿನಿಮಾ ಬಂದಾಗ ಆ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು, ನಮಗೆ ಸಿಗಬೇಕು. ನಾವು ಚೇಂಬರ್ಗೆ, ವೆಂಕಟೇಶ್ವರ ನಾವು ಚೇಂಬರ್ಗೆ ಇದು ಮಾಡ್ತೀವಿ. ಇದು ಒಂದು ಸೀರಿಯಸ್ ಇಶ್ಯೂ ಆಗಿ ಇದಕ್ಕೆ ಏನಾರ ಒಂದು ಕರೆಕ್ಟ್ ಪರಿಹಾರ ನಮ್ಮ ತಗೊಳ್ಳೇಬೇಕು. ಥ್ಯಾಂಕ್ ಯು ಸರ್. ಯೋಗಿ ಸರ್, ಇಲ್ಲಿ ಒಂದು ನಿಮಿಷ. ಇದಕ್ಕೆಲ್ಲ ಕಾರಣ ಯಾರು ಅಂತೀರಾ? ಡಿಸ್ಟ್ರಿಬ್ಯೂಟರ್ಗಳೇ ಕಾರಣ. ತಮಿಳ್ನವ್ರು ತೆಲುಗವ್ರು ಅವ್ರು ಬಂದು ರಿಲೀಸ್ ಮಾಡ್ತಿಲ್ಲ, ಇಲ್ಲಿರೋರೇನೆ ನಮ್ಮ ಹಿಂದೆ ಯಾರೋ ಚೇಂಬರ್ ಹೇಳ್ತೀನಿ. ಈಗ ನಮ್ಮವರೇ ಮಾಡ್ತಾ ಇರೋದು ಡಿಸ್ಟ್ರಿಬ್ಯೂಟರ್. ಸರ್ ನಮ್ಮವರೇ ಮಾಡ್ತಾ ಇರೋದು ಸರ್, ನಮ್ಮವ್ರ ಅದ್ರ ಬಗ್ಗೆ ಹೇಳ್ತಿಲ್ಲ. ಯಾಕಂದ್ರೆ ಇಲ್ಲಿ ಮಾಡೋರೆಲ್ಲ ವ್ಯಾಪಾರ ವ್ಯಾಪಾರ ಅಂದಾಗ ಲಾಭ ಬೇಕು. ಆದರೆ ನಾನೇನು ಹೇಳ್ತಾ ಇದ್ದೀನಿ, ಲಾಭ ಬೇಕು, ಆದರೆ ಲಾಭದ ಜೊತೆ ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ನಾಡು ಅನ್ನೋದು ಬೇಕು. ಈಗ ಅನ್ನೋರ್ಕಿಂತ ದೊಡ್ಡ ನಟ, ದೊಡ್ಡ ಸಕ್ಸಸ್ಫುಲ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ. ಅವ್ರು ತಮಿಳ್ ಮಾಡಿದ್ರ, ತೆಲುಗು ಮಾಡಿದ್ರ? ಇಲ್ಲ. ಆದ್ರೆ ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ರು. ಅವ್ರಿದ್ದಾಗ್ಲೂ ತೆಲುಗು ಸಿನಿಮಾ ಓಡ್ತಾ ಇತ್ತು, ತಮಿಳ್ ಸಿನಿಮಾ ಓಡ್ತಾ ಇತ್ತು, ಎಲ್ಲ ಸಿನಿಮಾ ಆಗೋದು. ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. 7 ವಾರ ಆಗಿರ್ಲಿ, ಕಮ್ಮಿ ಥಿಯೇಟರ್ ಆಗಲಿ, ಒಂದು ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಎಲ್ರು ಬೆಳಿಬೇಕು. ನಾವು ಕರ್ನಾಟಕನೂ ಇಂಡಿಯಾನೇ, ಆಯ್ತಾ? ಸೊ ನಮ್ದು ಚಿಕ್ಕ ಜಾಗ, ನಾವಿರೋದು ಕರ್ನಾಟಕ. ಎಷ್ಟು ಜನ? 6 ಕೋಟಿ ಜನ. 6 ಕೋಟಿಲಿ ಸಿನಿಮಾ ನೋಡ್ತಾ ಇರೋದು 50 ಲಕ್ಷ ಜನ. ಹೆಸರಿಗೆ 6 ಕೋಟಿ ಪಾಪ್ಯುಲೇಷನ್. ಕನ್ನಡ ಸಿನಿಮಾ ಬಂದು ಸಿನಿಮಾ ನೋಡ್ರೆ 50 ಲಕ್ಷ ಇರೋದು ನಮ್ಮ ಹತ್ರ. ಸೊ ಅಂತ ಟೈಮಲ್ಲಿ ಅದೇ ಹಿಂದಿ ಸಿನಿಮಾ, ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಡೆ ಹೋಗುತ್ತೆ.
ಸೊ ನಾನು ಹೇಳೋದು ನಮ್ಮನೇಲಿ ನಮಗೆ ಸ್ವಲ್ಪ ಜಾಗ ಕೊಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಹುಡುಗ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ಬೇಕು ಕನ್ನಡದವ್ರಿಗೆ. ಯಾಕಂದ್ರೆ ಸರ್ ನಾನು ಹೇಳ್ದಂಗೆ ಎಲ್ಲಾ ಸಿನಿಮಾ ಆಪ್ತ ಮಿತ್ರ ಆಗಲ್ಲ, ಎಲ್ಲಾ ಸಿನಿಮಾ ಸಿಂಗಪೂರ್ ರಾಜಕುಳ್ಳ ಆಗಲ್ಲ. ನಾನು ಬರೀ ನಮ್ಮ ಪಿಕ್ಚರ್ ಮಾತ್ರ ಎಕ್ಸಾಂಪಲ್ ಕೊಡ್ತಾ ಇದೀನಿ, ಸೊ ದಟ್ ಬೇರೆಯವ್ರ ಬಗ್ಗೆ ಮಾತಾಡಿ ಅದನ್ನು ಕಾಂಟ್ರವರ್ಸಿ ಆಗೋದು ಬೇಡ ಅಂದ್ಬಿಟ್ಟು. ಆಯ್ತಾ, ನಾವು ಆಪ್ತ ಮಿತ್ರನೂ ಕೊಟ್ಟಿದ್ದೀನಿ, ಸೂಪರ್ ಡೂಪರ್ ಫ್ಲಾಪ್ ಪಿಕ್ಚರ್ ಕೊಟ್ಟಿದ್ದೀವಿ. 52 ಸಿನಿಮಾದಲ್ಲಿ ನಾವೊಂದು 24 ಡಬ್ಬ ಕೊಟ್ಟಿದ್ದೀವಿ. ಅದೇ ತರ ಒಂದು 8-12 ಸೂಪರ್ ಡೂಪರ್ ಹಿಟ್ಸ್ ಕೊಟ್ಟಿದ್ದೀವಿ. ಸೊ ನಮ್ಮ ನಿರ್ಮಾಪಕರ ಜೀವನ ಹಿಂಗಿರುತ್ತೆ. ನಮ್ಗೇನು ನಾವೇನು ದೊಡ್ಡಿದೆ, ನಮ್ಗೆ ಈ ಸಿನಿಮಾ ಚೆನ್ನಾಗಾಯ್ತು ಅಂದ್ರೆ ಇನ್ನೊಂದು ಸಿನಿಮಾ ಮಾಡ್ತೀವಿ, ಆ ಸಿನಿಮಾ ಚೆನ್ನಾಗಾಯ್ತು ಅಂದ್ರೆ ಇನ್ನೊಂದು ಸಿನಿಮಾ ಮಾಡ್ತೀವಿ. ಎಲ್ಲಿಗೋ ದುಡ್ಡು ವಾಪಸ್ ಸಿನಿಮಾಗೆ ಬರುತ್ತೆ. ಸೊ ನಮ್ಮ ಸಿನಿಮಾ ಓಡ್ತು ಅಂದ್ರೆ ಕನ್ನಡ ಸಿನಿಮಾ ಕನ್ನಡದಲ್ಲಿ ಬೆಳೀತಾರೆ, ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ನನಗೆ ಇವತ್ತು ಹೇಳ್ತೀನಿ, ನನ್ನ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದು ಕಾಂತಾರ. ನಾಟ್ ಎ ವೆರಿ ಎಕ್ಸ್ಪೆನ್ಸಿವ್ ಸಿನಿಮಾ, ಬುದ್ಧಿ ಇತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಲಾಸ್ಟ್ 20 ನಿಮಿಷ ಎಲ್ಲರೂ ಮೈ ಮರೆಯೋ ತರ ಒಂದು ನಟನೆ ಮಾಡಿದ್ರೆ ಇವತ್ತು ಅದೊಂದು ದಾಖಲೆ ಸಿನಿಮಾ ಆಯ್ತು. ಸೊ ನಾನು ಎಲ್ಲಾ ಡೈರೆಕ್ಟರ್ಗಳದು ಎಸ್ KGF 1200 crores KGF ಮಾಡ್ತು, ಬಟ್ ಎಲ್ಲಾರ ಕೈಯಲ್ಲಿ KGF ಆಗಲ್ಲ. ಆದರೆ ಕಾಂತಾರ ಅನ್ನೋ ಸಿನಿಮಾ ಎಲ್ಲರೂ ಮಾಡ್ಬೋದು, ಯಾಕಂದ್ರೆ ಅದಕ್ಕೆ ಬೇಕಾಗಿರೋದು ಬುದ್ಧಿ, ಒಳ್ಳೆ ಕತೆ, ಒಳ್ಳೆ ನಟನೆ, ಒಳ್ಳೆ ರೈಟಿಂಗ್. ಇಷ್ಟಿತ್ತು ಅಂದ್ರೆ ನಮ್ಮಲ್ಲೂ ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು. ಮುಂಚೆ 70s 80s ಅಲ್ಲೆಲ್ಲ ಒಳ್ಳೆ ಕನ್ನಡ ಸಿನಿಮಾ ಬಂತು. ಏನೆಲ್ಲ 100 ಕೋಟಿ 200 ಕೋಟಿ ಸಿನಿಮಾನ ಇಲ್ಲ ಅಲ್ಲ, ಎಲ್ಲ ಕಮ್ಮಿ ಇಲ್ಲ ತಾನೆ ಮಾಡಿದ್ರು, ಬಟ್ ಎಲ್ಲ ದಾಖಲೆ ಮಾಡಿ ಸಿನಿಮಾ ತಾನೆ. ಹೊಸ ಬೆಳಕು ಅದನ್ನ 100 ಕೋಟಿ ಸಿನಿಮಾನ ಇಲ್ಲ, ನಮ್ದೇ ನೀ ಬರ್ದ ಕಾಂತೇಬ್ರಿ ಹಿಂದಿನ ರಾಮಾಯಣ 100 ಕೋಟಿನ ಖರ್ಚು ಮಾಡಿದ್ವಿ. ದುಡ್ಡು ಬೇಕಾಗಿಲ್ಲ ಸರ್ ಸಿನಿಮಾ ಮಾಡಕ್ಕೆ. ಸಿನಿಮಾ ಮಾಡಕ್ ಬೇಕಾಗಿರೋದು ಬುದ್ಧಿ ಅಂಡ್ ಒಳ್ಳೆ ರೈಟಿಂಗ್, ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಡೈರೆಕ್ಷನ್, ಒಳ್ಳೆ ಮ್ಯೂಸಿಕ್ ಇದ್ರೆ ಸಿನಿಮಾ ಓಡುತ್ತೆ. ನಾಟ್ ಬಿಗ್ ಬಜೆಟ್ಸ್. ಬಜೆಟ್ ಇಸ್ ನಾಟ್ ಎ ಕ್ರೈಟೀರಿಯಾ.